ಹಲೋ ಸ್ನೇಹಿತರೆ, ಮೋಸ್ಟ್ ವೆಲ್ಕಮ್ ಬ್ಯಾಕ್ ಟು ಟ್ರೈನ್ ಯುವರ್ ಬ್ರೈನ್ ಯೂಟ್ಯೂಬ್ ಚಾನಲ್. ಈ ಬಗ್ಗೆ ನಿಮ್ಗೆ ಅಪ್ಡೇಟ್ಗಳು ಕೊಡ್ತೀನಿ ಸ್ನೇಹಿತರೆ. ಸುಮಾರು ಜನಕ್ಕೆ ಸೆಲ್ಫ್ ಡಿಕ್ಲರೇಷನ್ ಹಾಕೋಕ್ಕಾಯ್ತಿದ್ದಿಲ್ಲ ಸ್ನೇಹಿತರೆ. ಯಾಕಂದರೆ ಸ್ನೇಹಿತರೆ, ಸುಮಾರು ಜನ ಯಾರ್ಯಾರು 2 ಇಯರ್ಸ್ ಹಂಗಂದು ನೀವು ಅಪ್ಲೈ ಮಾಡ್ದಂಗಿಲ್ಲ ಸ್ನೇಹಿತರೆ. 2 ಇಯರ್ಸ್ ಯಾರ್ಯಾರು ಫಂಡ್ ತೊಗೊಂಡಿರ್ತಾರೋ, ಬೆನಿಫಿಟ್ ತೊಗೋತಿರ್ತಾರೋ, ಅವ್ರು ಕಂಪ್ಲೀಟಾಗಿ 2 ಇಯರ್ಸ್ ಕಂಪ್ಲೀಟ್ ಆಗಿದ್ದರೆ ಅವ್ರಿಗೆ ಯಾರಿಗೂ ಸಹಿತ ಸೆಲ್ಫ್ ಡಿಕ್ಲರೇಷನ್ ಹಾಕೋಕ್ಕಾಯ್ತಿಲ್ಲ ಸ್ನೇಹಿತರೆ. ಹಾಗೆ ಸೆಲ್ಫ್ ಡಿಕ್ಲರೇಷನ್ ಡೇಟ್ ಸಹಿತ ಆಗಿದೆ. ನಿನ್ನೆ ಅಷ್ಟೇ 25th ಲಾಸ್ಟ್ ಡೇಟು ಪ್ರತಿಯೊಬ್ಬರಿಗೂ. ಆ 25th ಒಳಗಡೆ ಅದು ನೀವು ಹಾಕಬೇಕಾಗಿತ್ತು. ಹಾಗೆ ಡೇಟು ಆಗಿದೆ ಸ್ನೇಹಿತರೆ, ಆಗಸ್ಟ್ ಮಂತದು. ಹಾಗೆ ಇವಾಗ ರೀಸೆಂಟಾಗಿ ಏನಂದರೆ ಸ್ನೇಹಿತರೆ, ಇವಾಗ ಹೊಸ ಅಪ್ಡೇಟ್ ಬಂದಿರೋ ಪ್ರಕಾರ ಸ್ನೇಹಿತರೆ, ಆಲ್ರೆಡಿ ಅಮೌಂಟ್ ಯಾರ್ಯಾರಿಗೆ ಸೆಲ್ಫ್ ಡಿಕ್ಲರೇಷನ್ ಹಾಕಿದ್ರಿ ಅವ್ರ ಅಪ್ಲಿಕೇಶನ್ಸ್ಗಳು ವೆರಿಫೈ ಆಗಿತ್ತು, ಅವ್ರಿಗೆಲ್ರಿಗೂ ಸಹಿತ ಅಮೌಂಟ್ ಕ್ರೆಡಿಟ್ ಆಗಿದೆ ಸ್ನೇಹಿತರೆ. ಬೇಕಾದ್ರೆ ನಿಮ್ಮ DPT ಹ್ಯಾಕ್ ಮುಖಾಂತರ, ಇಲ್ಲಾಂದರೆ ಯುನಿಧಿ ಸೇವ್ ಸಿಂಧಿಗೆ ಲಾಗಿನ್ ಆಗ್ಬಿಟ್ಟು ಸ್ನೇಹಿತರೆ, ಯುನಿಧಿ ಸ್ಟೇಟಸ್ ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬೋದು. ಅಲ್ಲಿ ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಸಿಗುತ್ತೆ ಸ್ನೇಹಿತರೆ, ನಿಮ್ಮ ಸ್ಟೇಟಸ್ ಯಾವ ಥರ ಶೋ ಆಗ್ತಿದೆ ಅಂತ. ಜೂನ್ ಮತ್ತು ಜುಲೈ ಮಂತದ್ದು ಸ್ನೇಹಿತರೆ, ಸೆಲ್ಫ್ ಡಿಕ್ಲರೇಷನ್ ಯಾರ್ಯಾರು ಕಂಪ್ಲೀಟ್ ಆಗಿದ್ರು ಅವ್ರಿಗೆಲ್ರಿಗೂ ಸಹಿತ 3000 ಅಷ್ಟು ಅಮೌಂಟ್ ಕ್ರೆಡಿಟ್ ಆಗಿದೆ ಸ್ನೇಹಿತರೆ. ಕ್ರೆಡಿಟೆಡ್ ಆಗಿದ್ದರೆ ಕ್ರೆಡಿಟೆಡ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಇನ್ನೂ ಸುಮಾರು ಜನಕ್ಕೆ ಸ್ಟೇಟಸಲ್ಲಿ ಪ್ರೊಸೆಸಿಂಗ್ ಹೈಯರ್ ಎಜುಕೇಷನ್ ಶೋ ಆಗ್ತಿದೆ. ಆ ಥರ ಏನಾರು ಇದ್ದರೆ ಸ್ನೇಹಿತರೆ, ನೀವು ನಿಮ್ಮ ಅಡ್ಮಿಷನ್ ಏನು ಮಾಡ್ಕೊಂಡಿದ್ರೆ, ಹೈಯರ್ ಎಜುಕೇಷನ್ ಏನು ಮಾಡ್ತಿದ್ರೆ ಅದಕ್ಕೋಸ್ಕರ ಅದು ಶೋ ಆಗ್ತಿರುತ್ತೆ. ಹಾಗೆ ನೀವು ಹೈಯರ್ ಎಜುಕೇಷನ್ ಮಾಡ್ತಿಲ್ಲ ಅಂದರೆ ಸಹಿತ ಅದು ಶೋ ಆಗ್ತಿದೆ ಅಂದರೆ ಸ್ನೇಹಿತರೆ, ಅದು ಒಂದೊಂದು ಸರ್ವರ್ ಇಶ್ಯೂ ಆಗಿರುತ್ತೆ. ಸೇವ್ ಸಿಂಧು ಇಲ್ಲ ಆ ಯುವನಿಧಿ ಸೆಲ್ಫ್ ಡಿಕ್ಲರೇಷನ್ ಆಗ್ತಿರೋಲ್ಲ, ಇಲ್ಲ ಸ್ಟೇಟಸ್ ಚೆಕ್ ಮಾಡ್ತೀರಾ, ಅದ್ರದ್ದು ಸರ್ವರ್ ಇಶ್ಯೂ ಆಗಿರುತ್ತೆ. ಅದು ಆಟೋಮೆಟಿಕ್ ಹೋಗುತ್ತೆ 1 ಮಂತ್ ಇಲ್ಲ 2 ಮಂತ್ಸ್ ಇದ್ದಾಗೆ. ಇಲ್ಲ ಅಂದರೂ ಸಹಿತ ಅದು ಮೋರ್ ದೆನ್ 1 ಮಂತ್ ಏನಾರು ಇದ್ದರೆ ಸ್ನೇಹಿತರೆ, ನೀವು ಡಿಸ್ಟ್ರಿಕ್ಟ್ ಆಫೀಸ್ಗೆ ಹೋಗ್ಬಿಟ್ಟು DDPI ಆಫೀಸ್ಗೆ ಹೋಗ್ಬಿಟ್ಟು ನೀವು ನಿಮ್ಮ ಅಪ್ಲಿಕೇಶನ್ಸ್ನ ನೀವು ಅಪ್ಡೇಟ್ ಮಾಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ನಿಮ್ಮ ಆಧಾರ್ ಕಾರ್ಡ್ ಏನಾರು ಇನ್ನೂ ಲಿಂಕ್ ಆಗಿಲ್ಲ ಅಂದರೆ, ಏನಾರು ಡಿಆಕ್ಟಿವೇಟ್ ಆಗಿದ್ರೆ ಸಹಿತ ನಿಮ್ಗೆ ಅಮೌಂಟ್ ಬರೋಲ್ಲ. ಅದು ಸಹಿತ ಪ್ರಾಪರಾಗಿ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಈ KYC ಎಲ್ಲ ನಿಮಗೆ ಕಂಪ್ಲೀಟ್ ಆಗಿರಬೇಕು ಬ್ಯಾಂಕ್ಗೆ, ಆಗಿದ್ರೆ ಮಾತ್ರ ನಿಮಗೆ ಇವಾಗ ಅಮೌಂಟ್ ಬರೋ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಹಾಗೆ ಸುಮಾರು ಜನಕ್ಕೆ ಜೂನ್ ಮತ್ತು ಜುಲೈ ಅಮೌಂಟ್ ಸಹಿತ ಬಂದಿದೆ ಸ್ನೇಹಿತರೆ. ಇವಾಗಲೇ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಇನ್ನೂ ಸುಮಾರು ಡೌಟ್ ಏನಾಗ್ತಿದೆ ಅಂದರೆ, ಯಾರ್ಯಾರು ಹೊಸದಾಗಿ ಅಪ್ಲಿಕೇಶನ್ ಹಾಕಿದ್ದಾರೆ, ಹಂಗಂದರೆ 2026 ಪಾಸ್ಔಟ್ ಸ್ಟೂಡೆಂಟ್ಸ್ ಯಾರ್ಯಾರು ಇರ್ತಾರೋ ಅವ್ರಿಗೆಲ್ಲರೂ ಸಹಿತ ಇನ್ನೂ ಅಮೌಂಟಿನ ಕ್ರೆಡಿಟ್ ಆಗ್ತಿಲ್ಲ ಸ್ನೇಹಿತರೆ. ಯಾಕಂದರೆ ನಿಮ್ಮ ಅಪ್ಲಿಕೇಶನ್ಸ್ ಇವಾಗಷ್ಟೇ ನೀವು ಹಾಕಿದ್ದೀರಾ. ಹಾಗೆ ನಿಮ್ಮ ನೀವು ಯುನಿಧಿ ಬೆನಿಫಿಟ್ ಪಡ್ಕೋಬೇಕಂದ್ರೆ ನಿಮ್ಮ ರಿಸಲ್ಟ್ ಬಂದು 6 ತಿಂಗಳು ಮೇಲಾದರೆ ಮಾತ್ರ, ಅಕಾರ್ಡಿಂಗ್ ಟು ರೂಲ್ಸ್ ಪ್ರಕಾರ, ಯುನಿಧಿ ಡಿಪಾರ್ಟ್ಮೆಂಟ್ ಕಡೆ ರೂಲ್ಸ್ ಪ್ರಕಾರ ಸ್ನೇಹಿತರೆ, ನಿಮ್ಮ ರಿಸಲ್ಟ್ 6 ಮಂತ್ಸ್ ಆಗಿದ್ದರೆ ಮಾತ್ರ, 6 ಮಂತ್ಸ್ ಆಗಿ ನೀವು ಯಾವ ಥರ ಹೈಯರ್ ಎಜುಕೇಷನ್ ಮಾಡಿದೆ, ಯಾವ ಥರ ಕೆಲಸನೂ ಮಾಡ್ತಾ ಇದ್ರೆ ಇಲ್ಲ ಅಂದರೂ ಸಹಿತ ಆವಾಗ ಮಾತ್ರ ನಿಮ್ಮ ಅಪ್ಲಿಕೇಶನ್ ವೆರಿಫೈ ಆಗಿ ನಿಮಗೆ ಅಮೌಂಟ್ ಕ್ರೆಡಿಟ್ ಆಗೇ ಆಗುತ್ತೆ ಸ್ನೇಹಿತರೆ. ಇದಿಷ್ಟು ಆಗಿತ್ತು ಇವತ್ತೊಂದು ವಿಡಿಯೋದಲ್ಲಿ ಅಪ್ಡೇಟ್ ಯುವನಿಧಿ ಆಗಸ್ಟ್ ಮಂತದ್ದು ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೆ ನಮ್ಮ ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.